ಕರ್ನಾಟಕ ಆದಿವಾಸಿಗಳ ಕುಂದುಕೊರತೆಗಳ ನಿವಾರಣೆ ಕುರಿತು ಹಲವಾರು ಮನವಿಗಳನ್ನು ಕರ್ನಾಟಕ ಆದಿವಾಸಿ ರಕ್ಷಣಾ ಪರಿಷತ್ ವತಿಯಿಂದ ಮನವಿ ಸಲ್ಲಿಸಿದರೂ ಸಹ ಇದುವರೆಗೂ ಸಮಸ್ಯೆ ಬಗೆಹರಿದಿಲ್ಲ. ಆದ್ದರಿಂದ ಕರ್ನಾಟಕ ಆದಿವಾಸಿ ರಕ್ಷಣಾ ಪರಿಷತ್ ನಿಯೋಗವು ಕರ್ನಾಟಕ ಆದಿವಾಸಿಗಳ ಕುಂದುಕೊರತೆಗಳ ನಿವಾರಣೆಗಾಗಿ 2026-27ನೇ ಸಾಲಿನ ಬಜೆಟ್ನಲ್ಲಿ ವಿಶೇಷ ಅನುದಾನ ಕಲ್ಪಿಸುವಂತೆ ಕರ್ನಾಟಕ ಆದಿವಾಸಿ ರಕ್ಷಣಾ ಪರಿಷತ್ ರಾಜ್ಯ ಜಂಟಿ ಕಾರ್ಯದರ್ಶಿ ಶ್ರೀನಿವಾಸ್ ಗೌಡ್ಲು ತಿಳಿಸಿದರು. ಈಗಾಗಲೇ ಮಾನ್ಯ ನನ್ನ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಜೊತೆ ಸಭೆ ಮಾಡಿ ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ಬಜೆಟಿಗೆ ಸೇರಿಸ್ಕೊಳ್ಳಿ, ಈ ಥರ ಬದಲಾವಣೆಗಳನ್ನು ಆಗಬೇಕು ಅಂತ. ಅದನ್ನು ಮತ್ತು ಮುಂದೋಗಿ ಈಗ ಆಯಾಯ ಜಿಲ್ಲೆಗಳಲ್ಲಿ ಏನು ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಪತ್ರಿಕಾಗೋಷ್ಠಿ ನಡೆಸೋದ್ರ ಮೂಲಕ ಮತ್ತು ಡಿ.ಸಿಗೆ ಮನವಿಯನ್ನು ಕೊಡಬೇಕು ಅಂತ ಹೇಳಿ ಈಗಾಗಲೇ ಪರಿಷತ್ತು ರಾಜ್ಯ ಘಟಕ ಆದೇಶ ಮಾಡಿದೆ. ಅದರ ಮುಖಾಂತರಾಗಿ ನಮ್ಮ ಜಿಲ್ಲೆಯಲ್ಲೂ ಕೂಡ ಚಿಕ್ಕಮಗಳೂರಿಗೆ ಇಲ್ಲೇನಾಗಿದೆ, ಒಳ ಮೀಸಲಾತಿ ಈಗಾಗಲೇ ಪರಿಶಿಷ್ಟ ವರ್ಗದವರಿಗೆ ಪರಿಶಿಷ್ಟ ಪಂಗಡವರಿಗೆ ದಲಿತರಿಗೆ ಈಗಾಗಲೇ ಕೊಟ್ಟಿದ್ದಾರೆ. ಈ ಪರಿಶಿಷ್ಟ ಪಂಗಡದಲ್ಲಿ ಕೂಡ ಸುಮಾರು 39 ಬುಡಕಟ್ಟು, ಇದರಲ್ಲಿ 49 ಬುಡಕಟ್ಟುಗಳಲ್ಲಿ ಇದರಲ್ಲೂ ಕೂಡ ಬಹಳ ಬಲಿಷ್ಠವಾದಂಥ ಸಮುದಾಯ ಇದೆ. ಸುಮಾರು 49, 51 ಇದೆ ನಮ್ಮ ಇದರ ಪ್ರಕಾರ, ಬಟ್ ನಾವು ರಿಸರ್ಚಲ್ಲಿ ಸಿಕ್ಕಿಲ್ಲ, 49 ಇದೆ. ಕೆಲವಷ್ಟು ಬುಡಕಟ್ಟುಗಳು ಭಾಳ ಪ್ರಾಬಲ್ಯ, ಅಂದರೆ ಸುಮಾರು ಪಾಪ್ಯುಲೇಷನಲ್ಲಿ ಇರ್ಬೋದು, ರಾಜಕೀಯವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು ಭಾಳ ಬಲಾಢ್ಯವಾಗಿರ್ತಕ್ಕಂಥ ಪರಿಶಿಷ್ಟ ಪಂಗಡಗಳಿದ್ದಾವೆ. ಸುಮಾರು ಒಂದು ಸಮುದಾಯ ಸುಮಾರು 45 ಲಕ್ಷ ಪಾಪ್ಯುಲೇಷನ್ ಒಂದೇ ಸಮುದಾಯ ಹೊಂದಿರತಕ್ಕಂಥ ಸಮುದಾಯ ಕೂಡ ಈ ಆದಿವಾಸಿ ಒಳಗಿದೆ. ಹಾಗಾಗಿ ಕೆಲವು ಸಣ್ಣ 300-400 ಚಿಂಚು ಅಂತಕ್ಕಂಥದ್ದು, ಬರೀ 400 ಜನ ಇರ್ತಕ್ಕಂಥದ್ದು ಯಾದಗಿರಿ ಡಿಸ್ಟಿಕ್ಗಳಲ್ಲಿ ಇಂಥ ಸಣ್ಣ ಸಣ್ಣ ಬುಡಕಟ್ಟುಗಳು ಅರಣ್ಯದ ಅಂಚುಗಳಲ್ಲಿ ವಾಸ ಮಾಡ್ತಿದ್ದಾವೆ. ಅವರಿಗೆ ಎಲ್ಲೂ ಕೂಡ ಸಾಮಾಜಿಕ ನ್ಯಾಯ ಅಂತಕ್ಕಂಥದ್ದು, ರಾಜಕೀಯ ನ್ಯಾಯ ಅಂತಕ್ಕಂಥದ್ದು, ರಾಜಕೀಯ ಎಲ್ಲೂ ಕೂಡ ಅವರಿಗೆ ಅವಕಾಶ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕರ್ನಾಟಕ ಬುಡಕಟ್ಟು ವಿಶ್ವವಿದ್ಯಾಲಯವನ್ನು ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಬುಡಕಟ್ಟು ಗುಂಪುಗಳು ಹೆಚ್ಚಿರುವ ಜಿಲ್ಲೆಯಲ್ಲಿ ಸ್ಥಾಪಿಸಬೇಕು. ಕರ್ನಾಟಕ ರಾಜ್ಯ ಬುಡಕಟ್ಟು ಸಂಶೋಧನಾ ಸಂಸ್ಥೆಯ ಅಧ್ಯಯನ, ತರಬೇತಿ, ಮೌಲ್ಯಮಾಪನ ಮತ್ತು ವಿಶೇಷ ಅನುದಾನ ಕಲ್ಪಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ನಾವು ಬಜೆಟ್ಗಳಲ್ಲಿ ಅವರಿಗೆ ಈಗಾಗಲೇ ನಾವು ಕೇಳಿದ್ವಿ. ಹೋದ ಸರಿನೂ ಕೂಡ ಒಂದ್ಸರಿ ಘೋಷಣೆ ಮಾಡಿದ್ರು ನಮಗೆ, ಏನು ನಮ್ಮ ಈ ಕರ್ನಾಟಕ ಆದಿವಾಸಿ ಅಭಿವೃದ್ಧಿ ನಿಗಮವನ್ನು ಮಾಡಿಕೊಡಿ ಅಂತ ಕೇಳಿದ್ದೀವಿ. ಸುಮಾರು 39 ಬುಡಕಟ್ಟುಗಳನ್ನು ಸೇರಿಸಿಕೊಂಡು ಇಲ್ಲ 35 ಸಮುದಾಯಗಳಿಗೆ ಮಾತ್ರ ನಾವು ಕೇಳಿದ್ವಿ. ಅಭಿವೃದ್ಧಿ ನಿಗಮ ಮಾಡಿಕೊಡಿ ಅಂತ ಈಗಾಗಲೇ ಕೇಳಿದ್ವಿ. ಯಾಕೆಂದರೆ ಈಗ ವಾಲ್ಮೀಕಿ ನಿಗಮದಲ್ಲಿ ನಮಗೆ ನ್ಯಾಯ ಸಿಗ್ತಾ ಇಲ್ಲ. ಈಗ ಮೇದ್ರು ಈಗ ಮೇದ್ರು ನಮ್ಮ ಸಮುದಾಯ ಮೇದ್ರು ನಿಗಮ ಆಯಿತು. ಹಾಗೆ ಬೇರೆ ಬೇರೆ ನಿಗಮ, ಈಗ ಸಣ್ಣ ಬುಡಕಟ್ಟುಗಳಿಗೆ ಒಂದು ಅಭಿವೃದ್ಧಿ ನಿಗಮ ಮಾಡಿದ್ರೆ ಅಲ್ಲಿ ಅವರಿಗೆ ಸಾಮಾಜಿಕ ನ್ಯಾಯ ಸಿಗಕ್ಕೆ ಸಾಧ್ಯ ಇದೆ, ಸರ್ಕಾರ ಸವಲತ್ತುಗಳನ್ನು ನೇರವಾಗಿ ಸಿಗಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನ ನಾವು ಮನವಿ ಮಾಡಿ ಬಂದಿದ್ದೇವೆ. ಈ ಹಿಂದೆನೂ ಕೂಡ ನಾವುಗಳಿಗೆ ಪ್ಯಾಕೇಜ್ಗಳಾಗಲಿ ಮತ್ತೊಂದಾಗಲಿ, ಈಗ ಉದಾಹರಣೆಗೆ ನಿಮ್ಗೆ ಹೇಳೋದಾದರೆ ಮಲೆಕುಡಿಯ ಅಥವಾ ಗೌಡಲು ಅಥವಾ ಹಕ್ಕಿಪಿಕ್ಕಿ ಇಂಥವರಿಗೆ ಸರ್ಕಾರದಿಂದ ನೇರವಾಗಿ, ಈಗ ಹಕ್ಕಿಪಿಕ್ಕರಿಗೆ ಈಗ ನಾವು ಮರಾಠಿ ನಾಯಕರಿಗೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹೋದ ಸರಿ ಬಜೆಟ್ನಲ್ಲಿ ನಾವು ಮನವಿ ಕೇಳಿದ್ರು, ಅವರಿಗೆಲ್ಲ ಸ್ಕೂಟಿ ಕೊಟ್ಟರು. ಆ ಸಮುದಾಯದವರಿಗೆ ಟಾರ್ಗೆಟ್ 10-20 ಅಂತೇಳಿ ಬೇರೆ ಅಪ್ಲಿಕೇಶನ್ ಆಗೋದಿಲ್ಲ, ಮರಾಠಿ ಸಮುದಾಯ ಹುಡುಕಿ ಕೊಟ್ಟರು. ಈ ರೀತಿ ಕೊಟ್ಟರೆ ಮಾತ್ರ ಆ ಸಮುದಾಯಕ್ಕೆ ಸಿಗುತ್ತೆ. ಬರೀ ST ಅಂದರೆ ಎಲ್ಲರೂ ಕೂಡ ಅಲ್ಲಿ ಏನಾಗುತ್ತೆ, ಯಾರು ಪ್ರಬಲ ಇರ್ತೋ ಅವ್ರು ಪಾಲಾಗ್ತದೆ. ಹಾಗಾಗಿ ಆ ರೀತಿ ಆಗೋದು ಬೇಡ. ಸಮುದಾಯ ಪರವಾಗಿ ಸಮುದಾಯದ ವಯಸ್ಸಲ್ಲಿ ಈ ಸವಲತ್ತುಗಳನ್ನು ಕೊಡಬೇಕು ಅಂತೇಳಿ ನಾವು ಮತ್ತೆ ಅವರಿಗೆ ಮನವಿ ಮಾಡ್ತಿದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಜೇಶ್, ದಿವಾಕರ್, ಶಂಕರ್, ರಮೇಶ್ ಉಪಸ್ಥಿತರಿದ್ದರು.